ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದೊಂದು ದೊಡ್ಡ ದೇಶ ಇರಲಿ, ಶ್ರೀಮಂತ ರಾಷ್ಟ್ರ ಇರಲಿ ಅಥವಾ ಶ್ರೀಮಂತ ಜನಾನೇ ಇರಲಿ, ಅವರು ತಮಗಿಂತ ಕೆಳಗಿನವರನ್ನು ಅವರ ಅಗತ್ಯಗಳಿಗೆ ಬಳಸ್ಕೊಳ್ತಾರೆ ಹೊರತು ಅವರಿಗೆ ಸಹಾಯ ಮಾಡಬೇಕಾದ ಸಮಯದಲ್ಲಿ ಅವರು ಯಾರೂ ಅಲ್ಲಿರುವುದಿಲ್ಲ. ಇನ್ನು ದೇಶಗಳ ವಿಷಯಕ್ಕೆ ಬರೋದಾದ್ರೆ ಎಲ್ಲ ಸಂಬಂಧಗಳು ಲಾಭ ನಷ್ಟಗಳ ಮೇಲೆ ಆಧಾರಪಟ್ಟಿರುತ್ತವೆ. ತಮ್ಮ ಹಿತಾಸಕ್ತಿಗಳನ್ನ ಲಾಭಗಳನ್ನ ಬಲಿ ಕೊಟ್ಟು ಅಲ್ಲಿ ಯಾರು ಯಾರ ನೆರವಿಗೂ ನಿಲ್ಲೋದಿಲ್ಲ. ಇದು ರಾಜತಾಂತ್ರಿಕ ಪಾಠವೂ ಹೌದು, ನಮ್ಮ ವೈಯಕ್ತಿಕ ಬದುಕಿಗೆ ಅನ್ವಯವಾಗುವ ಪಾಠವೂ ಹೌದು. ಇದು ಮತ್ತೊಮ್ಮೆ ರಷ್ಯಾ, ಚೈನಾ ಹಾಗೂ ಇರಾನ್ ವಿಷಯದಲ್ಲಿ ಸಾಬೀತಾಗಿದೆ. ಈಗ ಸ್ನೇಹವನ್ನು ಉಳಿಸ್ಕೊಳ್ಳೋದು, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಮೇಂಟೈನ್ ಮಾಡೋದು ಅಂದ್ರೆ ಹೀಗೇನಾ ಪುತಿನ್ ಸಾಹೇಬ್ರೇ ಅಂತ ಇರಾನ್ ರಷ್ಯಾದ ಅಧ್ಯಕ್ಷರನ್ನ ಕೇಳ್ತಾ ಇದೆ, ಚೈನಾನ ಪ್ರಶ್ನೆ ಮಾಡ್ತಾ ಇದೆ ಮತ್ತು ಈ ಕೂಟದ ಗಟ್ಟಿತನವನ್ನು ನೋಡಿ ಪಶ್ಚಿಮದ ದೇಶಗಳು ನಗ್ತಾ ಇವೆ. ಹಾಗಾದ್ರೆ ಇರಾನ್ ಮತ್ತು ರಷ್ಯಾ ಚೈನಾ ಸಂಬಂಧದಲ್ಲಿ ಇದೆಂಥ ಬಿರುಕು, ಯಾಕೆ ಈ ಒಡುಕು? ಪಶ್ಚಿಮದ ಕೂಟದ ವಿರುದ್ಧ ಒಂದುಗೂಡಿ ಹೋರಾಡೋದಕ್ಕೆ ಸಮಾನ ಆಶಯಗಳು ಮತ್ತು ಸಮಾನ ಶತ್ರುತ್ವಗಳ ಜೊತೆ ಶುರುವಾದ ಈ ಮೈತ್ರಿ ಫಲಪ್ರದವಾಗಿ ಕಾಣ್ತಾ ಇಲ್ಲ. ಯಾಕೆ? ಇಸ್ರೇಲ್ ಇರಾನ್ ಸಂಘರ್ಷದ ಸಮಯದಲ್ಲಿ ನಿಜಕ್ಕೂ ಚೈನಾ ರಷ್ಯಾಗಳು ಇರಾನ್ಗೆ ಕೈ ಕೊಟ್ವಾ? ಅದಕ್ಕೆ ಕಾರಣ ಏನು? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಜುಲೈ ತಿಂಗಳ 4, 5 ಮತ್ತು 6ನೇ ತಾರೀಕು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಇರಾನಿನ ಪಾರ್ಲಿಮೆಂಟ್ನ ಮಾಜಿ ಡೆಪ್ಯೂಟಿ ಸ್ಪೀಕರ್ ಆಲಿ ಮೊಹತಾರಿ ಮೊನ್ನೆ ಮಾಧ್ಯಮವೊಂದರ ಜೊತೆ ಮಾತಾಡ್ತಾ ರಷ್ಯಾದ ಅಧ್ಯಕ್ಷ ಪುತಿನ್ ಅವರ ಸ್ನೇಹದ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡಿದ್ದಾರೆ. ರಷ್ಯಾ ತುಂಬಾ ಕಷ್ಟದಲ್ಲಿದ್ದಾಗ, ಯುಕ್ರೇನ್ ಜೊತೆ ಕಾದಾಟಕ್ಕೆ ನಿಂತಾಗ, ಟರ್ಕಿಯ ಡ್ರೋನ್ ದಾಳಿಗೆ ತುತ್ತಾದಾಗ, ತತ್ತರಿಸ್ತಾ ಇದ್ದಾಗ ಅವರಿಗೆ ಶಾಹೀನ್ ಡ್ರೋನ್ಗಳನ್ನು ಕೊಟ್ಟು ಅವರ ದಾಳಿ ಮಾಡುವ ಶಕ್ತಿಯನ್ನು ಹೆಚ್ಚು ಮಾಡಿದ್ದು ಇರಾನ್. ಅವರಷ್ಟೇ ಮಾಡಲಿಲ್ಲ, ರಷ್ಯಾಗೆ ಡ್ರೋನ್ ಸಪ್ಲೈಯಲ್ಲಿ ಯಾವ ತೊಂದರೆಯೂ ಆಗಬಾರದು ಅನ್ನೋ ಕಾರಣಕ್ಕೆ ಅಲ್ಲೇ ಒಂದು ಡ್ರೋನ್ ತಯಾರಿಕಾ ಕಾರ್ಖಾನೆಯನ್ನು ಕೂಡ ಇರಾನ್ ಸ್ಥಾಪನೆ ಮಾಡ್ತು. ಆದರೆ ಅದೇ ಇರಾನಿಗೆ ಸಮಸ್ಯೆ ಉಂಟಾದಾಗ ಅಲ್ಲಿ ರಷ್ಯಾ ಇರಲಿಲ್ಲ. ಒಂದು ಬಾಯಿ ಮಾತಿನ ಖಂಡನೆಯನ್ನ ಹೊರತುಪಡಿಸಿದರೆ ರಷ್ಯಾ ಇರಾನಿನ ಸಹಾಯಕ್ಕೆ ನಿಲ್ಲಲಿಲ್ಲ ಅನ್ನೋದು ಅಲಿ ಮೊಹತಾರಿ ಮಾಡ್ತಾ ಇರೋ ಆರೋಪ. ಇರಾನ್ ಅನ್ನೋದು ಸರ್ವಾಧಿಕಾರಿಯ ಆಳ್ವಿಕೆಯಲ್ಲಿರೋ ದೇಶ, ನಿಮಗೆ ಗೊತ್ತಿದೆ. ಅಲ್ಲಿ ಯಾರಿಗೂ ಕೂಡ ಅವರೇ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ತಮಗೇನಿಷ್ಟ ಬರುತ್ತೋ ಅದನ್ನ ಮಾಧ್ಯಮಗಳ ಮುಂದೆ ಮಾತನಾಡುವ ಹಕ್ಕು ಮತ್ತು ಅಧಿಕಾರಗಳಿರೋದಿಲ್ಲ. ಅದರಲ್ಲೂ ಇರಾನಿನ ಮಿತ್ರ ದೇಶವೊಂದರ ಬಗ್ಗೆ ಅಲ್ಲಿನ ಯಾರಾದರೂ ರಾಜಕಾರಣಿಗಳು ಮಾಧ್ಯಮಗಳ ಮುಂದೆ ಮಾತಾಡುವುದು ಸಹಜವಾಗಿ ನಮ್ಮಲ್ಲಿ ನಡೆದ ಹಾಗೆ ನಡೆಯೋದಿಲ್ಲ. ಇಷ್ಟಾದರೂ ಮೊಹತಾರಿ ಚೈನಾ ಮತ್ತು ರಷ್ಯಾಗಳ ಬಗ್ಗೆ ಅತ್ಯಂತ ಕಟುವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಆ ಮಾತುಗಳ ಹಿಂದೆ ಇರಾನಿನ ಸರ್ವಾಧಿಕಾರಿಯ ಗ್ರೀನ್ ಸಿಗ್ನಲ್ ಒಂದು ಇದ್ದೇ ಇರುತ್ತೆ. ಅಂದ್ರೆ ಇರಾನ್ ರಷ್ಯಾದ ಸಹಾಯ ಮಾಡೋ ಸ್ಟೈಲ್ನಿಂದ ಬೇಸರಗೊಂಡಿದೆ, ನಿಮ್ಮಿಂದ ನಮಗೆ ಬೇಸರವಾಗಿದೆ ಅನ್ನೋದನ್ನ ಇಂಥ ಮಾಜಿ ನಾಯಕರ ಹೇಳಿಕೆಗಳ ಮೂಲಕ ರಷ್ಯಾಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ. ಇಲ್ಲಿ ಮೊಹತಾರಿ ಹೇಳ್ತಾ ಇರೋದೇನು ಅಂದ್ರೆ, ರಷ್ಯಾ ತನ್ನ ಅತ್ಯಂತ ಬಲಿಷ್ಠ ಅನ್ನಿಸಿಕೊಳ್ಳುವ ಏರ್ ಡಿಫೆನ್ಸ್ S-400 ಅನ್ನು ಇರಾನ್ಗೆ ಕೊಟ್ಟಿಲ್ಲ. ಅದನ್ನು ಕಳೆದ ವರ್ಷ ಸೆಪ್ಟೆಂಬರಲ್ಲೇ ಇರಾನ್ ಕೇಳಿತ್ತು, ಅದಕ್ಕಾಗಿ ಬೇಡಿಕೆಯನ್ನು ಸಲ್ಲಿಸಿತ್ತು. ಅದರ ಅಗತ್ಯ ಎಷ್ಟಿದೆ ಅನ್ನೋದು ರಷ್ಯಾಗೆ ಕೂಡ ಗೊತ್ತಿದೆ, ಅದನ್ನು ಇರಾನ್ ಕೂಡ ಮನವರಿಕೆ ಮಾಡಿಕೊಟ್ಟಿದೆ. ಇಷ್ಟಾದರೂ ರಷ್ಯಾ S-400 ಸರಬರಾಜು ಮಾಡೋದಕ್ಕೆ ಒಪ್ತಾ ಇಲ್ಲ. ಆದರೆ ಇದೇ S-400ಗಳನ್ನು ಟರ್ಕಿಗೆ ರಷ್ಯಾ ಕೊಟ್ಟಿದೆ, ಕೇಳಿದರೆ ಸೌದಿ ಅರೇಬಿಯಾಗೆ ಕೂಡ ಕೊಡುತ್ತೆ. ಈ ಹಿಂದೆ ಸೌದಿಗೆ ಕೊಡೋದಕ್ಕೆ ರಷ್ಯಾ ಸಿದ್ಧವಾಗಿತ್ತು, ಆದರೆ ನಾವು ಕೇಳಿದರೆ ನಮಗೆ S-400 ಅನ್ನು ಒದಗಿಸಿ ಕೊಡ್ತಾ ಇಲ್ಲ, ನಾವು ಅವುಗಳನ್ನು ಇಸ್ರೇಲಿನ ವಿರುದ್ಧ ಬಳಸ್ತೀವಿ ಅನ್ನೋ ಭಯ ರಷ್ಯಾಗಿದ್ದಂತಿದೆ. ಹೀಗಾಗಿನೇ ಇರಾನಿಗೆ ಇವತ್ತು ಸಿಗ್ತಾ ಇಲ್ಲ ಅಂತ ಮೊಹತಾರಿ ಇಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಷ್ಯಾ ತನ್ನ Su-35 ಯುದ್ಧ ವಿಮಾನಗಳನ್ನು ಕೂಡ ಇದುವರೆಗೆ ಇರಾನ್ಗೆ ಪೂರೈಕೆ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಗೆಳೆಯರೆ, ಇಲ್ಲಿ ಕಳೆದ ವರ್ಷ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಸಂದರ್ಭದಲ್ಲಿ ಇರಾನ್ನ ಒಂದಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇಸ್ರೇಲ್ ನಾಶ ಮಾಡಿತು. ಆ ಸಂದರ್ಭದಲ್ಲಿ ಇರಾನ್ನ ಒಂದು S-300 AD ಕೂಡ ನಾಶ ಆಯಿತು ಅಂತ ಹೇಳಲಾಯಿತು. ಹೀಗಿರುವಾಗ ಇಸ್ರೇಲ್ ಮತ್ತು ಪಶ್ಚಿಮ ದೇಶಗಳ ತೀವ್ರ ಆತಂಕವನ್ನು ಎದುರಿಸ್ತಾ ಇರೋ ಇರಾನ್ಗೆ S-400ಗಳನ್ನು ಕೊಟ್ಟು ರಷ್ಯಾ ಕೈ ಹಿಡಿಬೇಕಲ್ವಾ? ಇಲ್ಲಿ ರಷ್ಯಾಗೆ ಬೇಕಾದ ಆಯುಧಗಳ ನೆರವನ್ನ ನೇರವಾಗಿ ಕೊಟ್ಟ ಮತ್ತು
ಪ್ರತ್ಯಕ್ಷವಾಗಿ ರಷ್ಯಾದ ನೆರವಿಗೆ ನಿಂತ ಕಾರಣದಿಂದ ಇರಾನ್ ಪಶ್ಚಿಮದ ಸಿಟ್ಟಿಗೆ ಗುರಿಯಾಯಿತು. ಇಷ್ಟಾದರೂ ರಷ್ಯಾ ಇರಾನಿಗೆ ಬೇಕಾದ ಆಯುಧಗಳನ್ನು ಕೊಡಲಿಲ್ಲ ಅನ್ನೋದು ಇರಾನ್ನ ಸಾಕಷ್ಟು ಜನರನ್ನು ಕಾಡ್ತಾ ಇರೋ ನೋವು. ಅದನ್ನು ಮಹತರಿ ಹೊರ ಹಾಕಿದ್ದಾರೆ ಅಷ್ಟೇ. ಗೆಳೆಯರೆ, ಇಲ್ಲಿ ರಷ್ಯಾ ಮಾತ್ರ ಅಲ್ಲ, ಇರಾನಿನ ಆಲ್ ವೆದರ್ ಫ್ರೆಂಡ್ ಚೈನಾ ಕೂಡ ಈ ಬಾರಿ ಇರಾನ್ ಬೆಂಬಲಕ್ಕೆ ನಿಂತುಕೊಳ್ಳಿಲ್ಲ. ಅವರಿಗೆ ಬೇಕಾದ ಆಯುಧಗಳನ್ನು ಚೈನಾ ಒದಗಿಸಿಕೊಡಲಿಲ್ಲ. ಚೈನಾ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಒಂದಷ್ಟು ಸ್ಯಾಟಲೈಟ್ ಮಾಹಿತಿಯನ್ನು ಒದಗಿಸಿಕೊಡ್ತು, ಮಿಸೈಲ್ಗಳನ್ನು ಸರಬರಾಜು ಮಾಡ್ತು. ಆದರೆ ಇರಾನಿಗೆ ಅಂಥ ಯಾವ ಸಹಾಯವೂ ಚೈನಾದಿಂದ ಆಗಲಿಲ್ಲ. ಇಲ್ಲಿ ಚೈನಾ ಇರಾನ್ನಿಂದ ಸಾಕಷ್ಟು ಕಡಿಮೆ ಬೆಲೆಗೆ ತೈಲವನ್ನು ಖರೀದಿ ಮಾಡುತ್ತೆ. ಇರಾನ್ ತಾನು ಹೊರ ದೇಶಗಳಿಗೆ ಮಾರಾಟ ಮಾಡುವ ಒಟ್ಟು ಕಚ್ಚಾ ತೈಲದ ಪೈಕಿ 90% ಚೈನಾ ಒಂದಕ್ಕೆ ಮಾರಾಟ ಮಾಡುತ್ತೆ. ಇನ್ನು ಚೈನಾದ ಒಟ್ಟು ತೈಲ ಖರೀದಿ ಏನಿದೆ ಅದರಲ್ಲಿ ಇರಾನ್ ಸರಬರಾಜು ಮಾಡುವುದು 10%. ಇನ್ನು ಇರಾನ್ ಪರ ಆಗಾಗ ಚೈನಾ ಮಾತಾಡ್ತಾ ಇರುತ್ತೆ. ಇಷ್ಟಾದರೂ ಚೈನಾ ಇರಾನಿಗೆ ಮೊನ್ನೆ ಸಂಘರ್ಷದ ಸಮಯದಲ್ಲಿ ಸಹಾಯ ಮಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ಯುದ್ಧ ನಿಲ್ಲಿಸಿ ಮಾತುಕತೆಗಳ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಅನ್ನೋ ಸಲಹೆಗಳನ್ನು ಚೈನಾ ಕೊಡ್ತು. ಹಾಗೆ ಹಾರ್ಮೋಸ್ ಜಲಸಂಧಿಯನ್ನು ನಾವು ಮುಚ್ಚುತ್ತೀವಿ ಅಂತ ಇರಾನ್ ಹೇಳಿದಾಗ ಚೈನಾ ಅದಕ್ಕೆ ತೀವ್ರ ಪ್ರತಿಕ್ರಿಯೆಯನ್ನು ಕೊಡ್ತು. ಜಾಗತಿಕ ವ್ಯಾಪಾರದ ದೃಷ್ಟಿಯಿಂದ ಇರಾನ್ ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚಬಾರದು ಅಂತ ಚೈನಾ ಹೇಳ್ತು. ಆದರೆ ಇರಾನ್ ಪರ ನಿಲ್ಲುವ ಮನಸ್ಸಂತೂ ಮಾಡಲಿಲ್ಲ. ಅವರಿಗೆ ಬೇಕಾದ ಆಯುಧಗಳನ್ನು ಸರಬರಾಜು ಮಾಡಲಿಲ್ಲ. ಇಸ್ರೇಲ್ ಹಾಗೂ ಪಶ್ಚಿಮದ ದೇಶಗಳ ಮೇಲೆ ಒತ್ತಡವನ್ನು ಹೇರುವ ಇರಾನ್ನ ತಂತ್ರಗಳೇನಿದ್ದು ಅವುಗಳನ್ನು ಕೂಡ ಇಲ್ಲಿ ಚೈನಾ ಬೆಂಬಲಿಸೋದಕ್ಕೆ ಹೋಗಲಿಲ್ಲ. ಹೀಗಾಗಿ ಚೈನಾದ ಸ್ನೇಹದ ವಿಷಯದಲ್ಲಿ ಕೂಡ ಇರಾನ್ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ರಷ್ಯಾ ತಾನೇ ಯುದ್ಧದಲ್ಲಿ ನಿರತ ಆಗಿದೆ. ಈ ಸಂದರ್ಭದಲ್ಲಿ ಇರಾನ್ಗೆ ರಷ್ಯಾ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಅವರಿಗೆ ಬೇಕಾದ ಒಂದಷ್ಟು ಯುದ್ಧ ವಿಮಾನಗಳು ಹಾಗೂ ಏರ್ ಡಿಫೆನ್ಸ್ ಕೊಡೋದಕ್ಕೆ ರಷ್ಯಾಗೆ ಸಾಧ್ಯ ಆಗ್ತಾ ಇತ್ತು. ಆದರೆ ಇಲ್ಲಿ ಅವರು ಕೇಳಿದಷ್ಟು ವೇಗವಾಗಿ ಅದನ್ನು ಇರಾನಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲದೇ ಇರಬಹುದು. ಅಥವಾ ಇದುವರೆಗೆ ಯಾವತ್ತೂ ಇಸ್ರೇಲಿನ ತಂಟೆಗೆ ಹೋಗದ ಮತ್ತು ಇಸ್ರೇಲಿನ ಜೊತೆ ಆಂತರಿಕವಾಗಿ ಉತ್ತಮ ಸಂಬಂಧಗಳನ್ನೇ ಹೊಂದಿರುವ ಪುತಿನ್ ಈ ಸಂದರ್ಭದಲ್ಲಿ ಇರಾನ್ಗಾಗಿ ಇಸ್ರೇಲ್ ಜೊತೆಗಿನ ತಮ್ಮ ಸಂಬಂಧಗಳನ್ನು ಕೆಡಿಸ್ಕೊಳ್ಳೋದಕ್ಕೆ ಇಷ್ಟಪಡದೇನೂ ಇರಬಹುದು. ಹಾಗೆ ಚೈನಾ ಕೂಡ ಅವರೊಂಥರ ಪ್ರತಿಯೊಂದನ್ನು ವ್ಯಾಪಾರ ಮತ್ತು ಲಾಭ ನಷ್ಟದ ದೃಷ್ಟಿಯಲ್ಲಿ ನೋಡ್ತಾರೆ. ಇಲ್ಲಿ ಕೂಡ ಚೈನಾದ ಮೇಲೆ ನಿರಂತರವಾಗಿ ಟ್ಯಾರಿಫ್ ಹೇರಿದ್ದ ಡೊನಾಲ್ಡ್ ಟ್ರಂಪ್ ಚೈನಾ ವಿಷಯದಲ್ಲಿ ಸ್ವಲ್ಪ ಮೃದು ಧೋರಣೆಯನ್ನು ತೋರಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಶುರುವಾಗಿದ್ದ ವ್ಯಾಪಾರ ಯುದ್ಧದಲ್ಲಿ ಒಂದಷ್ಟು ರಾಜಿ ಮಾಡಿಕೊಳ್ಳೋ ಸೂಚನೆ ಟ್ರಂಪ್ ಕಡೆಯಿಂದ ಬರ್ತಿದ್ದಂತೆ ಚೈನಾಗೆ ಇರಾನ್ ಮೇಲಿನ ಪ್ರೀತಿ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋದಂತಿದೆ. ಹೀಗಾಗಿ ಬರೀ ಬಾಯಿ ಮಾತಿನ ಬೆಂಬಲವನ್ನು ಚೈನಾ ಕೊಡ್ತಾ ಹೋಯ್ತೆ ಹೊರತು ಯಾವ ಆಯುಧ ಸಹಾಯವನ್ನು ಇರಾನ್ಗೆ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಎರಡು ಬಲಿಷ್ಠ ದೇಶಗಳು ತಮ್ಮ ಆಪ್ತ ಮಿತ್ರನನ್ನ ತಮ್ಮ ಅಗತ್ಯಕ್ಕೆ ಆಗ್ತಾ ಇದ್ದವನನ್ನ ನಡು ನೀರಲ್ಲಿ ಬಿಟ್ಟು ಹೋದ್ವು. ಇದು ಇರಾನಿಯನ್ನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಇಲ್ಲಿ ಚೈನಾ ಹಾಗೂ ರಷ್ಯಾ ಎರಡೂ ದೇಶಗಳು ಇರಾನ್ ಮಾಡ್ತಾ ಇದ್ದ ಯುದ್ಧದಿಂದ ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಬರೀ ಬಾಯಿ ಮಾತಿನ ಸಹಾಯವನ್ನು ಬಿಟ್ಟು ಬೇರೇನೂ ಮಾಡದೇ ಇರೋದಕ್ಕೆ ಕಾರಣ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಮಾತ್ರ ಅಲ್ಲ. ಈಗ ನೋಡಿ, ಚೈನಾ ಹಾಗೂ ರಷ್ಯಾ ಎರಡೂ ಕೂಡ ಅರಬ್ ದೇಶಗಳ ಜೊತೆ ಉತ್ತಮ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಬರ್ತಾ ಇವೆ. ಚೈನಾಗೆ ರಷ್ಯಾದ ನಂತರ ಅತಿ ಹೆಚ್ಚು ತೈಲ ಸೌದಿ ಅರೇಬಿಯಾದಿಂದ ಹೋಗುತ್ತೆ. ರಷ್ಯಾಗೆ ಕೂಡ ನಾನಾ ಕಾರಣಗಳಿಂದ ಅರಬ್ ದೇಶಗಳ ಜೊತೆ ಉತ್ತಮ ಸಂಬಂಧಗಳು ಬೇಕಿವೆ. ಹೀಗಿರುವಾಗ ಇರಾನಿಗೆ ಬೆಂಬಲವಾಗಿ ನಿಂತು ಅವರಿಗೆ ಆಯುಧಗಳನ್ನು ಕೊಡ್ತಾ ಹೋದರೆ ಈ ಭಾಗದ ಸುನ್ನಿ ದೇಶಗಳು ಸಿಟ್ಟು ಮಾಡಿಕೊಳ್ಳುತ್ತವೆ. ಹೀಗಾಗಿ ಕೂಡ ಅವರು ಇರಾನ್ ಪರ ನಿಲ್ಲೋದಕ್ಕೆ ಹೋಗಿಲ್ಲ. ಇನ್ನು ಇರಾನ್ ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡಬಾರದು ಅಂತ ಅವರಿಗೆ ಅಮೆರಿಕ ಹೇಳ್ತಾ ಇದೆ. ನಾವು ಅದನ್ನು ಮಾಡದೇ ಇರೋದಿಲ್ಲ, ಖಂಡಿತ ಮಾಡೇ ಮಾಡ್ತೀವಿ ಅಂತ ಖಮೇನಿ ಹೇಳ್ಕೊಳ್ತಾ ಇದ್ದಾರೆ. ಅವರು ಅಣ್ವಸ್ತ್ರ ತಯಾರಿಗೆ ಬೇಕಾಗುವಷ್ಟು ಗುಣಮಟ್ಟದ ಯುರೇನಿಯಂ ಸಂಸ್ಕರಣೆ ಮಾಡುವ ಹಂತವನ್ನು ತಲುಪಿದ್ದಾರೆ ಅಂತ IAEA ಅಂದರೆ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಕೂಡ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಣ್ವಸ್ತ್ರ ತಯಾರು ಮಾಡಿಕೊಳ್ತಾ ಇರೋ ದೇಶದ ಬೆಂಬಲಕ್ಕೆ ನಿಲ್ಲೋದು ಬೇಡ ಅಂತ ಕೂಡ ರಷ್ಯಾ ಚೈನಾಗಳು ಯೋಚನೆ ಮಾಡಿರಬಹುದು. ಆದರೆ ಈ ಸಂದರ್ಭದಲ್ಲಿ ಅವರಿಬ್ಬರು ಬಾರದೆ ದೂರ ಉಳಿದಿದೆಯಲ್ಲ, ಅದು ಪಶ್ಚಿಮದ ದೇಶಗಳ ವಿರುದ್ಧ ರಷ್ಯಾ ಚೈನಾ ಇರಾನ್ಗಳು ಕಟ್ಟಿಕೊಂಡ ಈ ಮೈತ್ರಿಕೂಟ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಬದ್ಧತೆಯನ್ನು ಹೊಂದಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿ ಕಾಣ್ತಾ ಇದೆ. ಇನ್ನು ರಷ್ಯಾ ಇದೆಯಲ್ಲ, ಅದು ತನ್ನ ಹಳೆಯ ಸಹವರ್ತಿ ದೇಶಗಳಾದ ಕಜಕಿಸ್ತಾನ, ತಜಿಕಿಸ್ತಾನ, ಉಜ್ಬೇಕಿಸ್ತಾನ, ಆರ್ಮೇನಿಯಾ ಮುಂತಾದ ದೇಶಗಳ ಜೊತೆ ಒಂದು ನ್ಯಾಟೋ ಥರದ್ದೇ ಕೂಟವನ್ನು ಮಾಡಿಕೊಂಡಿದೆ. ಅವರ ಮೇಲೆ ಯಾವುದೇ ದೇಶ ದಾಳಿ ಮಾಡಿದ್ರು ಅದು ಆ ಕೂಟದ ಅಷ್ಟೂ ದೇಶಗಳ ಮೇಲೆ ಮಾಡಿದ ದಾಳಿ ಅಂತ ಪರಿಗಣನೆ ಆಗಬೇಕು ಅಂತ ಈ ಒಪ್ಪಂದ ಹೇಳುತ್ತೆ. ಆದರೆ ಆರ್ಮೇನಿಯಾ ಮೇಲೆ ಅಜರ್ಬೈಜಾನ್ ದಾಳಿ ಮಾಡೋ ಸಂದರ್ಭದಲ್ಲಿ ಅಲ್ಲಿ ರಷ್ಯಾ ಇರಲೇ ಇಲ್ಲ, ಸಹಾಯಕ್ಕೂ ಬರಲಿಲ್ಲ.
ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳ ನೆರವಿಗೆ ಹೋಗದ ರಷ್ಯಾ ಇಲ್ಲಿ ಇರಾನಿನ ನೆರವಿಗೆ ಬಂದು ಬಿಡುತ್ತಾ ಭ್ರಮೆ ಅಲ್ವೇ ಇದು? ಇನ್ನು ಚೈನಾ ಕೂಡ ಈ ಬಾರಿ ಏನೋ ಪಾಕಿಸ್ತಾನಕ್ಕೆ 4 ಡ್ರೋನುಗಳು 6 ಮಿಸೈಲ್ಗಳನ್ನು ಕೊಟ್ಟು ಉಪಕಾರ ಮಾಡಿದ್ದು ಬಿಟ್ರೆ, ಭಾರತ ಪಾಕಿಸ್ತಾನದ ನಡುವೆ ಈ ಹಿಂದೆ ನಡೆದ ಯಾವ ಸಂಘರ್ಷದ ಸಮಯದಲ್ಲೂ ಪಾಕಿಸ್ತಾನದ ಪರ ಹೋಗಿ ಚೈನಾ ನಿಂತು ಹೋರಾಡಿಲ್ಲ. ಹೀಗಾಗಿ ಈ ದೊಡ್ಡ ದೇಶಗಳನ್ನ ನಂಬಿಕೊಂಡು ಯಾರಾದರೂ ಯುದ್ಧಕ್ಕಿಳಿದ್ರೆ ಅವರು ಹಾಳಾಗ್ತಾರೆ ಹೊರತು ದೊಡ್ಡ ದೇಶಗಳಿಂದ ಅವರಿಗಾಗೋ ಲಾಭ ಏನಿರುವುದಿಲ್ಲ. ಇದು ಗೆಳೆಯರೆ, ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿಯದ ಮಿತ್ರರ ಬಗ್ಗೆ ಇರಾನ್ ಒಳಗೊಳಗೆ ಕುದಿತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.